ನಮಸ್ಕಾರ ವೀಕ್ಷಕರೇ, ಇಂದಿನ ನವೆಂಬರ್ 2025 ಕರೆಂಟ್ ಅಫೇರ್ಸ್ ಕ್ವಿಜ್ಗೆ ಸ್ವಾಗತ. ಇಂದು 20 ಪ್ರಮುಖ ಪ್ರಶ್ನೆಗಳಿವೆ. ಎಲ್ಲದಕ್ಕೂ ಉತ್ತರಗಳನ್ನು ಗಮನದಿಂದ ಕೇಳಿ. ಕಡೆಯ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮೊದಲನೆಯ ಪ್ರಶ್ನೆ, ವರ್ಲ್ಡ್ ಕೈಂಡ್ನೆಸ್ ಡೇ ವಿಶ್ವ ದಯೆ ದಿನ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ನವೆಂಬರ್ 10, ಬಿ ನವೆಂಬರ್ 13, ಸಿ ನವೆಂಬರ್ 5, ಡಿ ನವೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ 13. ವಿಶ್ವದಲ್ಲಿಯೇ ದಯೆ, ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ನವೆಂಬರ್ 13ರಂದು ವಿಶ್ವ ದಯೆ ದಿನವನ್ನು ಆಚರಿಸುತ್ತಾರೆ. ಎರಡನೆಯ ಪ್ರಶ್ನೆ, ಕಾಲಚಕ್ರ ಎಂಪವರ್ಮೆಂಟ್ ಉದ್ಘಾಟನೆ ಯಾವ ದೇಶದಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ ನೇಪಾಳ, ಬಿ ಭಾರತ, ಸಿ ಭೂತಾನ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಕಾಲಚಕ್ರ ಶಕ್ತೀಕರಣವನ್ನು ಭೂತಾನಿನಲ್ಲಿ ಉದ್ಘಾಟಿಸಲಾಯಿತು ಮತ್ತು ಈ ನಡೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭೂತಾನ್ನ ರಾಜ ಭಾಗಿಯಾಗಿದ್ದಾರೆಂದು ವರದಿ ಬಂದಿದೆ. ಮೂರನೆಯ ಪ್ರಶ್ನೆ, ಅಕ್ಟೋಬರ್ 2025 ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪುರುಷ ಯಾರು? ನಿಮ್ಮ ಆಪ್ಷನ್ಸ್: ಎ ಶುಭಮನ್ ಗಿಲ್, ಬಿ ಅಭಿಷೇಕ್ ಶರ್ಮಾ, ಸಿ ಸುನ್ ಮುತ್ತುಸ್ವಾಮಿ, ಡಿ ಐಡನ್ ಮಾರ್ಕ್ರಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುನ್ ಮುತ್ತುಸ್ವಾಮಿ. ಅಕ್ಟೋಬರ್ ತಿಂಗಳಿಗೆ ಪುರುಷರ ವರ್ಗದಲ್ಲಿ ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿ ಸುನ್ ಮುತ್ತುಸ್ವಾಮಿ ಅವರಿಗೆ ನೀಡಲಾಯಿತು. ಅವರ ನಿರಂತರ ಉತ್ತಮ ಕಾರ್ಯಕ್ಷಮತೆಯೇ ಈ ಗೌರವಕ್ಕೆ ಕಾರಣವಾಯಿತು. ನಾಲ್ಕನೆಯ ಪ್ರಶ್ನೆ, ಅಕ್ಟೋಬರ್ 2025 ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್: ಎ ಸ್ಮೃತಿ ಮಂಧಾನ, ಬಿ ಹೈಲಿ ಮ್ಯಾಥ್ಯೂಸ್, ಸಿ ಸೋಫಿಯಾ ಡಂಕ್ಲಿ, ಡಿ ಲೋರಾ ವಲ್ವರ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಲೋರಾ ವಲ್ವರ್ಡ್. ಮಹಿಳಾ ವಿಭಾಗದಲ್ಲಿಯೂ ಅಕ್ಟೋಬರ್ ತಿಂಗಳ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಲೋರಾ ವಲ್ವರ್ಡ್ಗೆ ನೀಡಲಾಗಿದೆ. ದಕ್ಷಿಣ ಆಫ್ರಿಕಾದ ಆಟಗಾರ್ತಿ ಇದ್ದಾರೆಂದು ವರದಿಗಳಿವೆ. ಐದನೆಯ ಪ್ರಶ್ನೆ, ವಾಕ್ ಟು ಮಾರ್ಸ್ ಅಭಿಯಾನವನ್ನು ಯಾವ ದೇಶ ಆರಂಭಿಸಿತು? ನಿಮ್ಮ ಆಪ್ಷನ್ಸ್: ಎ ಸೌದಿ ಅರೇಬಿಯಾ, ಬಿ ಯುಎಸ್ಎ, ಸಿ ಯುಎಇ, ಡಿ ಕತಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಯುಎಇ. ಯುಎಇ ತನ್ನ 54ನೇ ಸ್ಥಾಪನೆ ಹಬ್ಬದ ಅಂಗವಾಗಿ ಜನರಲ್ಲಿನ ಆರೋಗ್ಯ ಜಾಗೃತಿ ಮತ್ತು ಚಲನಶೀಲತೆಯನ್ನು ಉತ್ತೇಜಿಸಲು ವಾಕ್ ಟು ಮಾರ್ಸ್ ಅಭಿಯಾನವನ್ನು ಆರಂಭಿಸಿತು. ಆರನೆಯ ಪ್ರಶ್ನೆ, ಗೋವಾ ಬಿಡುಗಡೆ ಗೋವಾ ಲಿಬರೇಷನ್ ಡೇ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ನವೆಂಬರ್ 11, ಬಿ ನವೆಂಬರ್ 19, ಸಿ ಡಿಸೆಂಬರ್ 19, ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸೆಂಬರ್ 19. ಗೋವಾ 1961ರಲ್ಲಿ ಪೋರ್ಚುಗೀಸ್ ಆಡಳಿತದಿಂದ ಬಿಡುಗಡೆಗೊಂಡಿತು ಮತ್ತು ಡಿಸೆಂಬರ್ 19ರಂದು ಪ್ರತಿ ವರ್ಷ ಗೋವಾ ಲಿಬರೇಷನ್ ಡೇ ಆಗಿ ಆಚರಿಸಲಾಗುತ್ತದೆ. ಏಳನೆಯ ಪ್ರಶ್ನೆ, ವಿಶ್ವ ಜೆಲ್ಲಿಫಿಶ್ ದಿನ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ನವೆಂಬರ್ 3, ಬಿ ನವೆಂಬರ್ 7, ಸಿ ನವೆಂಬರ್ 12, ಡಿ ನವೆಂಬರ್ 20. ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ 3. ಜಾಗತಿಕ ಸಮುದ್ರ ಜೀವಿಗಳ ಸಂರಕ್ಷಣೆ ಕುರಿತ ಜಾಗೃತಿಗಾಗಿ ನವೆಂಬರ್ 3ರಂದು ವಿಶ್ವ ಜೆಲ್ಲಿಫಿಶ್ ದಿನವನ್ನು ಆಚರಿಸುತ್ತಾರೆ. ಎಂಟನೆಯ ಪ್ರಶ್ನೆ, ವರ್ಲ್ಡ್ ಸೈನ್ಸ್ ಡೇ ವಿಶ್ವ ವಿಜ್ಞಾನ ದಿನ ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ನವೆಂಬರ್ 10, ಬಿ ನವೆಂಬರ್ 8, ಸಿ ನವೆಂಬರ್ 5, ಡಿ ನವೆಂಬರ್ 20. ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ 10. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಜನಪ್ರಿಯತೆಯನ್ನು ನೀಡಲು ಮತ್ತು ಸಂಶೋಧನೆಗೆ ಪ್ರೋತ್ಸಾಹವನ್ನು ನೀಡಲು ವಿಶ್ವ ವಿಜ್ಞಾನ ದಿನವನ್ನು ನವೆಂಬರ್ 10ರಂದು ಆಚರಿಸುತ್ತಾರೆ. ಒಂಬತ್ತನೆಯ ಪ್ರಶ್ನೆ, COP29 ಶೃಂಗಸಭೆ ಕ್ಲೈಮೇಟ್ ಕಾನ್ಫರೆನ್ಸ್ ಯಾವ ದೇಶದಲ್ಲಿ ನಡೆಯಲಿದೆ? ನಿಮ್ಮ ಆಪ್ಷನ್ಸ್: ಎ ಜರ್ಮನಿ,
ಬಿ ಅಜರ್ಬೈಜಾನ್, ಸಿ ಜಪಾನ್, ಡಿ ಕತಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಜರ್ಬೈಜಾನ್. COP29 ಹವಾಮಾನ ಬದಲಾವಣೆ ಶೃಂಗಸಭೆಯನ್ನು ಅಜರ್ಬೈಜಾನ್ ದೇಶ ಆತಿಥ್ಯ ನೀಡಲಿದೆ. ಜಾಗತಿಕ ಪರಿಸರ ನೀತಿಗಳ ಬಗ್ಗೆ ಹಲವು ನಿರ್ಧಾರಗಳು ಇಲ್ಲಿ ಕೈಗೊಳ್ಳಲಾಗುತ್ತವೆ. 10ನೆಯ ಪ್ರಶ್ನೆ, 2025ರ ವರ್ಲ್ಡ್ ಸಿಟೀಸ್ ರಿಪೋರ್ಟ್ ಅನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ IMF, ಬಿ ಅನ್ಹ್ಯಾಬಿಟೆಡ್, ಸಿ ಯುನೆಸ್ಕೋ, ಡಿ OECD. ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ಹ್ಯಾಬಿಟೆಡ್. ನಗರ ವೃದ್ಧಿ, ನಗರ ಜನಸಂಖ್ಯೆ ಮತ್ತು ಅಭಿವೃದ್ಧಿ ವೈಶಿಷ್ಟ್ಯಗಳ ಕುರಿತ ವರದಿಯನ್ನು ಅನ್ಹ್ಯಾಬಿಟೆಡ್ ಪ್ರತಿ ವರ್ಷ ಪ್ರಕಟಿಸುತ್ತದೆ. ನಗರಗಳ ಭವಿಷ್ಯದ ಯೋಜನೆಗೆ ಇದು ಮಹತ್ವದಾಗಿರುತ್ತದೆ. 11ನೆಯ ಪ್ರಶ್ನೆ, ಇಂಡಿಯನ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2025ರಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಡಿಜಿಟಲ್ ಭದ್ರತೆ, ಸೈಬರ್ ಅಪರಾಧ ತಡೆ ಹಾಗೂ ತಾಂತ್ರಿಕ ಸಜ್ಜುಗೊಳಿಸುವಿಕೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ. IT ಮೂಲಸೌಕರ್ಯ ಇದಕ್ಕೆ ಪ್ರಾಥಮಿಕ ಕಾರಣವಾಗಿದೆ. 12ನೆಯ ಪ್ರಶ್ನೆ, UK ಇಂಡಿಯಾ ಟೆಕ್ ಪಾರ್ಟ್ನರ್ಶಿಪ್ 2025 ಅನ್ನು ಯಾವ ನಗರದಲ್ಲಿ ಘೋಷಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ ಲಂಡನ್, ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಎ ಲಂಡನ್. ಯುಕೆಯಲ್ಲಿ ನಡೆದ ಸಭೆಯಲ್ಲಿ ಭಾರತ ಬ್ರಿಟನ್ ತಂತ್ರಜ್ಞಾನ ಸಹಕಾರದ ಹೊಸ ಹಂತವನ್ನು ಘೋಷಿಸಲಾಯಿತು. AI, ಸೈಬರ್ ಸೆಕ್ಯೂರಿಟಿ ಮತ್ತು ಸ್ಟಾರ್ಟ್ಅಪ್ಗಳ ಮೇಲೆ ಗಮನ ವಹಿಸಲಾಗಿದೆ. 13ನೆಯ ಪ್ರಶ್ನೆ, ಭಾರತ ಬಾಂಗ್ಲಾ ಹೊಸ ICP ಎಲ್ಲಿ ಉದ್ಘಾಟನೆಗೊಂಡಿತು? ನಿಮ್ಮ ಆಪ್ಷನ್ಸ್: ಎ ಪೆಟ್ರಾಫೋಲ್, ಬಿ ದೌಕಿ, ಸಿ ಸಿಲೆಟ್, ಡಿ ಅಗರ್ತಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ದೌಕಿ. ಮೇಘಾಲಯನ ದೌಕಿ ಪ್ರದೇಶದಲ್ಲಿ ICP ನಿರ್ಮಿಸಲಾಗಿದೆ. ಇಬ್ಬರ ನಡುವೆ ವ್ಯಾಪಾರ ಪ್ರವಾಸ ಸುಲಭವಾಗುತ್ತದೆ ಇದರಿಂದ. 14ನೆಯ ಪ್ರಶ್ನೆ, ಲೆಪ್ಚಾ ವಾದ್ಯಗಳಿಗೆ GI ಮಾನ್ಯತೆ ಪಡೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ SK ಲಿದ್ಯಾ, ಬಿ SK ಜೋನಾಥನ್, ಸಿ SK ಗಿಲ್ಬರ್ಟ್, ಡಿ ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ. ಈ ಮೂವರು ಸಿಕ್ಕಿಂ ಲೆಪ್ಚಾ ವಾದ್ಯ ತಯಾರಕರು. ಅವರ ಕಲೆಗೆ GI ಮಾನ್ಯತೆ ದೊರೆತಿದೆ. 15ನೆಯ ಪ್ರಶ್ನೆ, ಸಸ್ಟೈನಬಲ್ ಟೂರಿಸಂ ಅವಾರ್ಡ್ 2025 ಯಾರಿಗೆ ಸಿಕ್ಕಿದೆ? ನಿಮ್ಮ ಆಪ್ಷನ್ಸ್: ಎ ಸಿಕ್ಕಿಂ, ಬಿ ಕೇರಳ, ಸಿ ಅಸ್ಸಾಂ, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ. ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕಾಗಿ ಸಿಕ್ಕಿಂ ಆಯ್ಕೆಗೊಂಡಿದೆ. ಜೈವಿಕ ಕೃಷಿ ಮತ್ತು ಹಸಿರು ನೀತಿಯ ಫಲ ಇದು ಆಗಿದೆ. 16ನೆಯ ಪ್ರಶ್ನೆ, ಗ್ರೀನ್ ಹೈಡ್ರೋಜನ್ ಬಸ್ ಫ್ಲೀಟ್ ಯಾವ ನಗರದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು, ಬಿ ನವದೆಹಲಿ, ಸಿ ಪುಣೆ, ಡಿ ಚಂಡೀಗಢ. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ಪರಿಸರ ಸ್ನೇಹಿ ಹೈಡ್ರೋಜನ್ ಬಸ್ಗಳನ್ನು ದೆಹಲಿಯಲ್ಲಿ ಶುರು ಮಾಡಲಾಗಿದೆ. ಮಾಲಿನ್ಯ ಕಡಿತಕ್ಕೆ ಇದು ದೊಡ್ಡ ಹೆಜ್ಜೆಯಾಗಿದೆ. 17ನೆಯ ಪ್ರಶ್ನೆ, ಗ್ಲೋಬಲ್ ಹ್ಯಾಪಿನೆಸ್ ಎಜುಕೇಷನ್ ಸಮಿಟ್ 2025ರಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದರು? ನಿಮ್ಮ ಆಪ್ಷನ್ಸ್: ಎ ಶಿಕ್ಷಣ ಸಚಿವರು, ಬಿ AICTE ಅಧ್ಯಕ್ಷರು, ಸಿ NCERT ನಿರ್ದೇಶಕರು, ಡಿ UGC ಅಧ್ಯಕ್ಷರು. ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷಣ ಸಚಿವರು. ಶಿಕ್ಷಣದಲ್ಲಿ ಸಂತೋಷ, ಮನೋವೈಜ್ಞಾನಿಕ ಕ್ಷೇಮ ಮತ್ತು ವಿದ್ಯಾರ್ಥಿ ಸುಖಾಂಶಗಳ ಕುರಿತು ನಡೆದ ಜಾಗತಿಕ ಸಮಾವೇಶದಲ್ಲಿ ಭಾರತವನ್ನು ಶಿಕ್ಷಣ ಸಚಿವರು ಪ್ರತಿನಿಧಿಸಿದರು. 18ನೆಯ ಪ್ರಶ್ನೆ, ಭಾರತದ ಮೊದಲ ಫಿಮೇಲ್ ಸೋಲಾರ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಬ್ಯಾಚ್ ಎಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ರಾಜಸ್ಥಾನ, ಬಿ ತಮಿಳುನಾಡು, ಸಿ ತೆಲಂಗಾಣ, ಡಿ ಗುಜರಾತ್.
ಸರಿಯಾದ ಉತ್ತರ ಆಪ್ಷನ್ ಸಿ ತೆಲಂಗಾಣ. ಮಹಿಳೆಯರಿಗೆ ಸೌರಶಕ್ತಿ ಚಾಲಿತ ಡ್ರೋನ್ ತರಬೇತಿ ನೀಡುವ ವಿಶೇಷ ಕಾರ್ಯಕ್ರಮವನ್ನು ತೆಲಂಗಾಣ ಪ್ರಾರಂಭಿಸಿದೆ. ಕೃಷಿ ಮಾನಿಟರಿಂಗ್ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಇದು ಉಪಯುಕ್ತವಾಗಿದೆ. 19ನೆಯ ಪ್ರಶ್ನೆ, ಡ್ರ್ಯಾಗನ್ ಫ್ರೂಟ್ ಉತ್ಪಾದನೆಯಲ್ಲಿ ವಿಶ್ವದ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ವಿಯೆಟ್ನಾಂ, ಸಿ ಥಾಯ್ಲ್ಯಾಂಡ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಯೆಟ್ನಾಂ. ವಿಯೆಟ್ನಾಂ ದೇಶವು ಡ್ರ್ಯಾಗನ್ ಫ್ರೂಟ್ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿಯೇ ಉತ್ಪಾದನೆ ಸಂಭವಿಸುತ್ತದೆ. 20ನೆಯ ಪ್ರಶ್ನೆ, ಪ್ಲಾಸ್ಟಿಕ್ ವ್ಯರ್ಥದ ಬ್ರ್ಯಾಂಡ್ ಆಡಿಟ್ ಮೊದಲಿಗೆ ನಡೆಸಿದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹರಿಯಾಣ, ಬಿ ಪಂಜಾಬ್, ಸಿ ಬಿಹಾರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್. ಪಂಜಾಬ್ ಪ್ಲಾಸ್ಟಿಕ್ ತ್ಯಾಜ್ಯ ನಿಯಂತ್ರಣಕ್ಕಾಗಿ ಮೊದಲ ಬ್ರ್ಯಾಂಡ್ ಆಡಿಟ್ ನಡೆಸಿದ ರಾಜ್ಯವಾಗಿದೆ. 21ನೇ ಪ್ರಶ್ನೆ, ಗರುಡ 25 ಎನ್ನುವ ಸಂಯುಕ್ತ ವಾಯುಸೇನೆ ವ್ಯಾಯಾಮ ಯಾವ ದೇಶದ ಜೊತೆ ನಡೆಯುತ್ತಿದೆ? ನಿಮ್ಮ ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಜಪಾನ್, ಸಿ ಆಸ್ಟ್ರೇಲಿಯಾ, ಡಿ UAE. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.